ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ಎಡದಂಡೆ ಕಾಲುವೆಗೆ ಅಡ್ಡಲಾಗಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ಹಳ್ಳಗಳಿಗೆ ಹೋಗುವ ನೀರು ಸಂಪೂರ್ಣವಾಗಿ ಬಂದಾಗಿದೆ. ದನ ಕರುಗಳು, ಜಲಚರ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲದಂತಾಗಿದೆ. ಇದರಿಂದಾಗಿ ಸುಮಾರು 10 ಹಳ್ಳಿಗಳ ಜನರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರು ಬಿಡಿ, ಹೇಗಾದ್ರೂ ಮಾಡಿ ನೀರು ತರ್ತಾರೆ, ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ತೀವ್ರ ತೊಂದರೆ ಆಗ್ತಿದೆ. ಇದರಿಂದ ಅನೇಕ ಜಲಚರ ಪ್ರಾಣಿಗಳು ನೀರನ್ನ ಅರಸಿ ಬೇರೆ ಬೇರೆ ಕಡೆಗೆ ಅಲೆದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಈಗಾದ್ರೂ ಕೃಷ್ಣ ಭಾಗ್ಯ ಜಲ ನಿಗಮ ಮುಖ್ಯ ಕಾರ್ಯನಿರ್ವಾಹಕರು ಎಚ್ಚೆತ್ತುಕೊಂಡು ಪ್ರಾಣಿ ಪಕ್ಷಿಗಳಿಗೆ ಮತ್ತು ದನ ಕರುಗಳಿಗೆ ಹಾಗೂ ಜನರಿಗೆ ನೀರು ಒದಗಿಸುವ ಕೆಲಸ ಮಾಡಬೇಕಾಗಿದೆ. ಅನೇಕ ಸಾರ್ವಜನಿಕರು ಇದರ ಬಗ್ಗೆ ತಮ್ಮ ಅಳಲನ್ನ ತೋಡ್ಕೊಂತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಸುಮಾರು 14 ಹಳ್ಳಿಗಳಿಗೆ ನೀರನ್ನ ಸ್ಥಗಿತಗೊಳಿಸಿದ್ದಾರೆ. ಅದೆಷ್ಟೋ ಬಾರಿ ಮನವಿ ಮಾಡಿಕೊಂಡ್ರು ಕ್ಯಾರೆ ಅಂತೆಲ್ಲ ಅಧಿಕಾರಿಗಳು. ಈಗಲಾದ್ರೂ ಎಚ್ಚೆತ್ತುಕೊಂಡು ಆ ಗೋಡೆಯನ್ನ ತೆರವು ಮಾಡಿ ಹಳ್ಳಕ್ಕೆ ನೀರು ಹರಿಯಲು ಬಿಡಬೇಕೆಂದು ಈ ಮುಖಾಂತರ ಸಾರ್ವಜನಿಕರು ಕೇಳಿಕೊಳ್ತಿದ್ದಾರೆ. ಇದರಿಂದ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಆ ಗೋಡೆಯನ್ನ ತೆರವು ಮಾಡಿ ಮುಂದೆ ನೀರು ಹರಿಯಲು ಬಿಟ್ಟು ಜಲಚರ ಪ್ರಾಣಿಗಳಿಗೆ ಹಾಗೂ ಜನರಿಗೆ ಕುಡಿಯುವ ನೀರನ್ನ ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ವರದಿ ರಾಜಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಈ ಒಂದು ಕೃಷ್ಣ ಭಾಗ್ಯ ಜಲ ನಿಗಮ 74ನೇ ಕಿಲೋಮೀಟರಲ್ಲಿ ಬರುವಂಥ ಹಳ್ಳದ ನೀರಿಗೆ ತಡೆಗೋಡೆ ನಿರ್ಮಾಣ ಮಾಡಿ ಆ ಕಡೆ ಸುಮಾರು ಒಂದು 10 ಹಳ್ಳಿಗಳಿಗೆ ನೀರು ಹೋಗಲಾರ್ದಂಗೆ ಮಾಡಿದ್ದಾರೆ. ಇದರಿಂದಾಗಿ ಮುಂದೆ ಬೋನಾಳ್ ಪಕ್ಷಿಧಾಮಕ್ಕೂ ಕೂಡ ಪಕ್ಷಿಗಳಿಗೂ ನೀರಿಲ್ಲ ಮತ್ತು ಹಸುಗಳಿಗೆ, ದನಕರಗಳಿಗೆ ಮೇವು ನೀರಿಲ್ಲದೆ ಇರೋದ ಕಾರಣ ಜನಗಳು ತುಂಬ ತೊಂದರೆ ಪಡ್ತಾ ಇದ್ದಾರೆ. ಈಗಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಡೆಗೋಡೆಯನ್ನು ನಿರ್ಮಾಣ ಮಾಡಿದ ಅದನ್ನು ತೆರವುಗೊಳಿಸಿ ಆ ಕಡೆ ನೀರು ಹರಿಸುವಂತೆ ಮಾಡಬೇಕೆಂದು ಅದಕ್ಕೆ ಗೇಟ್ ಕುಂದಿರಿಸಿ ಸರಿಯಾದ ನೀರಿನ ಸರಿಯಾಗಿ ನೀರು ಹರಿಸುವಂತೆ ಕ್ರಮ ವಹಿಸಬೇಕೆಂದು ಈ ಮೂಲಕ ಜನರು ಒತ್ತಾಸೆ ಆಗಿದೆ. ಹಾಗೂ ನಮ್ಮ ನ್ಯೂಸ್ 26 ಒತ್ತಾಸೆ ಕೂಡ ಅದೇ ಆಗಿದೆ. ನಾರಾಯಣಪುರ ಎಡದಂಡೆ ಕಾಲುವೆ 74ನೇ ಕಿಲೋಮೀಟರ್ದಲ್ಲಿ ಹಳ್ಳಕ್ಕೆ ಹರಿಯುವಂಥ ಗೇಟ್ ನೀರನ್ನು ಸ್ಥಗಿತಗೊಳಿಸಿ ಗೋಡೆ ಕಟ್ಟಿ ನೀರನ್ನು ಸ್ಥಗಿತಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಗೇಟ್ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಅದು ಸ್ಟ್ರಕ್ ಆದ ಪ್ರಯುಕ್ತ ಗೋಡೆ ಕಟ್ಟಿದ್ದಾರೆ. ಆಪರೇಟ್ ಆಗ್ತಾ ಇಲ್ಲ ಎಂಬ ಉದ್ದೇಶದಿಂದ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಅದನ್ನು ಗೇಟನ್ನು ಅಳವಡಿಸಿ ಸಾರ್ವಜನಿಕರಿಗೆ ಮತ್ತು ಹಳ್ಳಕ್ಕೆ ನೀರನ್ನು ಹರಿಸುವ ವ್ಯವಸ್ಥೆಯನ್ನು ಕೃಷ್ಣ ಭಾಗ್ಯ ಜಲ ನಿಗಮದ ಅಧಿಕಾರಿಗಳು ಮಾಡಬೇಕು. ಈಗ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದೆಂದು ಘನ ಸರ್ಕಾರ ನಾರಾಯಣಪುರ ಎಡದಂಡೆ ಕಾಲುವೆಗೆ ನೀರನ್ನು ಹರಿಸ್ತಾ ಇದೆ. ಆದರೆ ಇಲ್ಲಿಯ ನಮ್ಮ ಅಧಿಕಾರಿಗಳು ಸುಮಾರು 14 ಹಳ್ಳಿಗಳಿಗೆ ನೀರನ್ನು ಸ್ಥಗಿತಗೊಳಿಸಿದ್ದಾರೆ. ಎಡ್ಯಾಪುರ್, ಮಾಲಹಳ್ಳಿ, ತೆಗ್ಗೇಹಳ್ಳಿ, ಶಕಾಪುರ್, ಕೂಡ್ಲಿಗಿ, ಬೈಚ್ಬಾಳ್, ಕನ್ನಹಳ್ಳಿ, ಅಮ್ಮಾಪುರ್ ಮತ್ತು ಬೋನಾಳ್ ಪಕ್ಷಿಧಾಮದವರೆಗೂ ಕೂಡ ಈ ಹಳ್ಳದ ನೀರನ್ನು ಹರಿತಾ ಇತ್ತು. ಇದನ್ನು ಸುಮಾರು 1 ವರ್ಷಗಳಿಂದ ಗೇಟ್ ಕಟ್ಟಾದ ಪ್ರಯುಕ್ತ ಸಂಪೂರ್ಣವಾಗಿ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಈ ಕೃಷ್ಣ ಭಾಗ್ಯ ನಿಗಮ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಗೇಟ್ ಕೂಡಿಸಿ ನೀರನ್ನು ಹರಿಯುವಂತೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಿಗಮದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರೆ ಇಷ್ಟು ದಿವಸ ಏನು ಮಾಡಿದರು ಅಂತೇಳಿ ತಾವು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಸಾಕಷ್ಟು ಬಾರಿ ದೂರನ್ನು ಕೊಟ್ಟಿದ್ದೀವಿ. ಕೃಷ್ಣ ಭಾಗ್ಯ ಜಿಲ್ಲಾ ಅಧಿಕಾರಿಗಳಿಗೆ ಜನಸ್ಪಂದನದಲ್ಲಿ ದೂರು ಕೊಟ್ಟಿದ್ದೇವೆ. ಈ ಸ್ಥಳಕ್ಕೆ ಈಗಾಗಲೇ ತಹಸೀಲ್ದಾರರು, ಇಒ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ದವರು ಕೂಡ ಬಂದು ಹೋಗಿದ್ದಾರೆ. ಅವರು ಕೂಡ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ತಕ್ಷಣ ವರದಿ ಕೊಟ್ಟು ಈ ನೀರನ್ನು ಸರಾಗವಾಗಿ ಹರಿಯುವಂತೆ ಮಾಡಬೇಕು ಅಂತೇಳಿ ಕೆಂಬಾವಿ ವಲಯ ಸುತ್ತಮುತ್ತಲ ಜನರ ರೈತರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸಂಜೀವರಾವ್ ಕುಲಕರ್ಣಿ, ಕೆಂಬಾವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.